ನಮಸ್ಕಾರ. ನಮ್ಮೆಲ್ಲರ ಅಡಿಗೆ ಮನೆಯಲ್ಲಿ ಸಾಮಾನ್ಯವಾಗಿ ಸಿಗುವ ಒಂದು ಪದಾರ್ಥ ಎಷ್ಟೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಒಂದು ಪರಿಹಾರ ಆಗ್ಬೋದು ಅಂತ ಎಂದಾದ್ರೂ ಯೋಚಿಸಿದ್ದೀರಾ? ಬನ್ನಿ, ಇಂದು ನಾವು ಅದರ ಬಗ್ಗೆನೇ ಮಾತಾಡೋಣ. ಒಂದು ಕ್ಷಣ ಯೋಚನೆ ಮಾಡಿ, ನಾವು ಎದುರಿಸೋ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ನಮ್ಮ ಅಡುಗೆ ಮನೆಯಲ್ಲೇ ಸಿಕ್ಕಿಬಿಟ್ರೆ ಹೇಗಿರುತ್ತೆ? ಇಂದು ನಾವು ಅಂಥದ್ದೇ ಒಂದು ಸಾಧ್ಯತೆಯ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ಹೌದು, ನಾವು ಮಾತಾಡ್ತಿರೋದು ಬೇರೆ ಯಾವುದರ ಬಗ್ಗೆನೂ ಅಲ್ಲ, ಬೆಳ್ಳುಳ್ಳಿ ನೀರಿನ ಬಗ್ಗೆ. ಡಾಕ್ಟರ್ ವಿವೇಕ್ ಜೋಶಿ ಅವರ ಅಭಿಪ್ರಾಯದ ಪ್ರಕಾರ ಈ ತುಂಬಾನೇ ಸರಳವಾದ ಪಾನೀಯದ ಹಿಂದೆ ಇರುವ ಆರೋಗ್ಯದ ಗುಟ್ಟುಗಳೇನು ಅನ್ನೋದನ್ನ ಇವತ್ತು ನೋಡೋಣ. ಹಾಗಾದ್ರೆ ಈ ಬೆಳ್ಳುಳ್ಳಿ ನೀರಿನ ನಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸೋದ್ರಿಂದ ಸಿಗುವ ಆ 5 ಮುಖ್ಯವಾದ ಆರೋಗ್ಯ ಲಾಭಗಳು ಯಾವುವು? ಬನ್ನಿ, ಒಂದೊಂದಾಗಿ ನೋಡೋಣ. ಮೊದಲನೆಯದು ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದದ್ದು. ಇಲ್ಲಿ ಗಮನಿಸಬೇಕಾದ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಬೆಳ್ಳುಳ್ಳಿ ನೀರು ನಮ್ಮ ದೇಹದಲ್ಲಿ ಇನ್ಸುಲಿನ್ ಮಟ್ಟವನ್ನ ಬ್ಯಾಲೆನ್ಸ್ ಮಾಡೋಕೆ ಸಹಾಯ ಮಾಡುತ್ತೆ. ಇದೇ ಕಾರಣಕ್ಕೆ ಇದು ಶುಗರ್ ಕಂಟ್ರೋಲ್ ಮಾಡೋಕೆ ಮತ್ತು ತೂಕ ಇಳಿಸ್ಬೇಕು ಅಂದ್ಕೊಂಡಿರೋರಿಗೆ ತುಂಬಾನೇ ಹೆಲ್ಪ್ ಆಗಬಹುದು. ಎರಡನೇದಾಗಿ, ನಮ್ಮ ಹೃದಯದ ಆರೋಗ್ಯ. ಹೃದಯದ ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಬೆಳ್ಳುಳ್ಳಿಯ ಪಾತ್ರವನ್ನ ನಾವು ಮರೆಯೋ ಹಾಗೇನೇ ಇಲ್ಲ. ಹೈ ಕೊಲೆಸ್ಟ್ರಾಲ್ ಇರ್ಲಿ, ಹೈ ಬ್ಲಡ್ ಪ್ರೆಷರ್ ಇರ್ಲಿ, ಅಥವಾ ರಕ್ತವನ್ನ ತಿಳುವಾಗಿಸಬೇಕಾದ ಅಗತ್ಯವಿರ್ಲಿ, ಬೆಳ್ಳುಳ್ಳಿ ಒಂದು ನ್ಯಾಚುರಲ್ ಮೆಡಿಸಿನ್ ರೀತಿ ಕೆಲಸ ಮಾಡಬಲ್ಲದು. ಮುಂದಿನದು ನಮ್ಮ ದೇಹದ ತುಂಬಾನೇ ಪ್ರಮುಖವಾದ ಅಂಗ ಅಂದ್ರೆ ಕಿಡ್ನಿಗೆ ಸಂಬಂಧಪಟ್ಟಿದ್ದು. ಬೆಳ್ಳುಳ್ಳಿಯಲ್ಲಿರುವ ಆಂಟಿಬ್ಯಾಕ್ಟೀರಿಯಲ್ ಮತ್ತು ಆಂಟಿಫಂಗಲ್ ಗುಣಗಳು ಇಲ್ಲಿ ಮುಖ್ಯ ಪಾತ್ರ ವಹಿಸ್ತವೆ. ಕಿಡ್ನಿ ಸಮಸ್ಯೆಗಳಾಗಲಿ ಅಥವಾ ಪದೇ ಪದೇ ಕಾಡುವ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂದ್ರೆ UTI ಇರ್ಲಿ, ಇದನ್ನೆಲ್ಲ ಎದುರಿಸೋಕೆ ಬೆಳ್ಳುಳ್ಳಿ ನೀರು ಸಹಾಯ ಮಾಡಬಲ್ಲದು. ನಾಲ್ಕನೇ ಪ್ರಯೋಜನ ನಮ್ಮ ಓಡಾಟಕ್ಕೆ, ನಮ್ಮ ಚಲನೆಗೆ ಸಂಬಂಧಿಸಿದ್ದು. ಇದ್ರ ಹಿಂದಿನ ಸೀಕ್ರೆಟ್ ಏನು ಗೊತ್ತಾ? ಬೆಳ್ಳುಳ್ಳಿ ನೀರು ಕೇವಲ ಕೀಲು ನೋವನ್ನ ಮಾತ್ರ ಕಡಿಮೆ ಮಾಡೋದಲ್ಲ, ಬದಲಾಗಿ ಇಡೀ ದೇಹದಲ್ಲಿರೋ ಉರಿಯೂತ ಅಥವಾ ಇನ್ಫ್ಲಮೇಷನ್ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಇದರಿಂದ ಕೀಲುಗಳು ಆರೋಗ್ಯವಾಗಿರ್ತವೆ ಮತ್ತು ನೋವು ಕೂಡ ಕಡಿಮೆ ಆಗತ್ತೆ. ಮತ್ತು ಕೊನೆಯದಾಗಿ 5ನೇ ಪ್ರಯೋಜನ. ಇದು ನಮ್ಮ ದೈಹಿಕ ಶಕ್ತಿ ಮತ್ತು ಸ್ಟ್ಯಾಮಿನಾಗೆ ಸಂಬಂಧಿಸಿದ್ದು. ವ್ಯಾಯಾಮ ಮಾಡುವಾಗ ಅಥವಾ ದೈಹಿಕವಾಗಿ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದ್ರೆ ಬೇಗ ಸುಸ್ತಾಗುತ್ತಾ? ಹಾಗಿದ್ರೆ ಕೇಳಿ, ಬೆಳ್ಳುಳ್ಳಿ ನೀರು ಆಯಾಸವನ್ನ ಕಡಿಮೆ ಮಾಡಿ ನಾವು ಹೆಚ್ಚು ಹೊತ್ತು ಆಕ್ಟಿವ್ ಆಗಿ ಇರೋಕೆ ಬೇಕಾದ ಶಕ್ತಿಯನ್ನ ಕೊಡಬಹುದು. ಸರಿ, ಇಷ್ಟೆಲ್ಲ ಅದ್ಭುತ ಪ್ರಯೋಜನಗಳನ್ನ ಕೇಳಿದ್ಮೇಲೆ ಇದನ್ನ ಮಾಡೋದ್ ಹೇಗೆ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ ಅಲ್ವಾ? ಡಾಕ್ಟರ್ ಜೋಶಿಯವರು 2 ಸರಳ ವಿಧಾನಗಳನ್ನ ಹೇಳಿದ್ದಾರೆ, ಬನ್ನಿ ನೋಡೋಣ. ಇದು ತುಂಬಾನೇ ಸುಲಭ. ಒಂದೆರಡು ಬೆಳ್ಳುಳ್ಳಿ ಎಸಳನ್ನು ತಗೊಂಡು ಚೆನ್ನಾಗಿ ಜಜ್ಜಿ ಒಂದು 15 ನಿಮಿಷ ಹಾಗೆ ಬಿಟ್ಬಿಡಿ. ಈ ಸಮಯ ತುಂಬಾನೇ ಮುಖ್ಯ, ಯಾಕಂದ್ರೆ ಈ ಟೈಮ್ನಲ್ಲಿ ಬೆಳ್ಳುಳ್ಳಿಯಲ್ಲಿರೋ ಒಳ್ಳೆ ಅಂಶಗಳು ಆಕ್ಟಿವೇಟ್ ಆಗ್ತವೆ. ಆಮೇಲೆ ಅದನ್ನ ಒಂದು ಲೋಟ ಬಿಸಿ ನೀರಿಗೆ ಹಾಕಿ ಕಲಿಸ್ತ್ರೆ ಬೆಳ್ಳುಳ್ಳಿ ನೀರು ರೆಡಿ. ಎಲ್ಲರಿಗೂ ಬೆಳ್ಳುಳ್ಳಿ ನೀರಿನ ಆ ಘಾಟು ರುಚಿ ಇಷ್ಟ ಆಗದೇ ಇರಬಹುದು. ಅಂಥವರಿಗೆ ಬೆಳ್ಳುಳ್ಳಿ ಟೀ ಒಂದು ಒಳ್ಳೆ ಆಪ್ಷನ್. ಜಜ್ಜಿದ ಬೆಳ್ಳುಳ್ಳಿಯನ್ನ ನೀರಿನಲ್ಲಿ 1-2 ನಿಮಿಷ ಕುದಿಸಿ, ಸ್ವಲ್ಪ ಆರಿದ್ಮೇಲೆ ರುಚಿಗೋಸ್ಕರ ಜೇನುತುಪ್ಪ ಮತ್ತು ನಿಂಬೆ ರಸ ಸೇರಿಸಿದ್ರೆ ಆರೋಗ್ಯದ ಜೊತೆ ರುಚಿನೂ ಸಿಗುತ್ತೆ. ಆದ್ರೆ ಈ ಮನೆಮದ್ದಿನ ಬಗ್ಗೆ ಸಾವಿರಾರು ವರ್ಷಗಳ ಇತಿಹಾಸ ಇರೋ ನಮ್ಮ ಆಯುರ್ವೇದ ಏನ್ ಹೇಳುತ್ತೆ? ಡಾಕ್ಟರ್ ಜೋಶಿಯವರ ಪ್ರಕಾರ ಇದರ ಬಗ್ಗೆ ಸಾಂಪ್ರದಾಯಿಕ ವೈದ್ಯ ಪದ್ಧತಿಯ ದೃಷ್ಟಿಕೋನ ಏನು ಅಂತಾನೂ ತಿಳ್ಕೊಳ್ಳೋಣ. ಈ ಮಾತು ಬಹಳ ಮುಖ್ಯ. ಆಯುರ್ವೇದ ಬೆಳ್ಳುಳ್ಳಿಯನ್ನ ದಿನಾ ತಿನ್ನುವ ಆಹಾರವಾಗಿ ನೋಡಲ್ಲ, ಬದಲಿಗೆ ಒಂದು ಶಕ್ತಿಶಾಲಿ ಔಷಧಿಯಾಗಿ ನೋಡುತ್ತೆ. ಅದರಲ್ಲೂ ಮುಖ್ಯವಾಗಿ ದೇಹದಲ್ಲಿ ವಾತದೋಷವನ್ನ ಸರಿಪಡಿಸೋಕೆ ಇದನ್ನ ಔಷಧಿಯ ರೂಪದಲ್ಲಿ ಬಳಸಲಾಗುತ್ತೆ ಅಂತ ಡಾಕ್ಟರ್ ಜೋಶಿ ಅವರು ಸ್ಪಷ್ಟಪಡಿಸ್ತಾರೆ. ಹಾಗಾದ್ರೆ ಈ ಎಲ್ಲಾ ಮಾಹಿತಿಗಳಿಂದ ನಮಗೆ ಕೊನೆಯಲ್ಲಿ ಏನ್ ತಿಳಿದು ಬರುತ್ತೆ? ಈ ಇಡೀ ವಿಶ್ಲೇಷಣೆಯಿಂದ ನಾವು ಕಲಿಯಬೇಕಾದ ಮುಖ್ಯವಾದ ಪಾಠವಾದರೂ ಏನು? ಈ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ನಮ್ಮ ಆರೋಗ್ಯದ ದೊಡ್ಡ ದೊಡ್ಡ ಸವಾಲುಗಳಿಗೆ ಪರಿಹಾರಗಳು ಕೆಲವೊಮ್ಮೆ ನಮ್ಮ ಅಡುಗೆ ಮನೆಯಂತಹ ಸರಳ ಜಾಗಗಳಲ್ಲೇ ಅಡಗಿರಬಹುದು. ಬೆಳ್ಳುಳ್ಳಿ ನೀರು ಆ ಸರಳ ಪರಿಹಾರಗಳಲ್ಲಿ ಒಂದಾಗಿರಬಹುದಾ? ಇದ್ರ ಬಗ್ಗೆ ಏನಂತೀರಾ? ಈ ಚರ್ಚೆಯನ್ನ ಇಲ್ಲೇ ನಿಲ್ಲಿಸೋದು ಬೇಡ, ಮುಂದುವರಿಸೋಣ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇದೇ ರೀತಿ ಇನ್ನಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಈ ಸರಳ ಮನೆಮದ್ದು ಬೇರೆಯವರಿಗೂ ಉಪಯೋಗ ಆಗಬಹುದು ಅಂತ ನಿಮ್ಗೆ ಅನಿಸಿದ್ರೆ ತಪ್ಪದೆ ಅವರೊಂದಿಗೆ ಶೇರ್ ಮಾಡಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.